ಸನ್ಮಾನ್ಯ ಎಸ್.ಎಂ. ಕೃಷ್ಣರವರ ಅಗಲಿಕೆಯ ಕಾರಣಕ್ಕಾಗಿ ನಾವು ಅದನ್ನು ಮುಂದೂಡಿ ಇವತ್ತು ಅದನ್ನು ತಮ್ಮನ್ನು ಕರೆದಿದ್ದೀವಿ. ಮೊದಲನೇದಾಗಿ ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿಯ ನುಡಿನಮನಗಳನ್ನು ಸಲ್ಲಿಸ್ತಾ ತಮಗೆ ಈ ಮಾಧ್ಯಮಗೋಷ್ಠಿಗೆ ಕರೆದಿರುವುದರ ವಿವರವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಹತ್ತಿರ 2 ವರ್ಷ ಆಗ್ತಾ ಇದೆ. ಅಂದರೆ 1.5 ವರ್ಷ ದಾಟಿ 1.25 ವರ್ಷಕ್ಕೆ ಹೋಗ್ತಾ ಇದೆ. ಕಾಂಗ್ರೆಸ್ ಯಾವಾಗಲೂ ಮತ ಬ್ಯಾಂಕ್ ಆಧಾರಿತ ರಾಜಕಾರಣ ಮಾಡುವಂಥದ್ದನ್ನು ಮಾತ್ರ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಒಂದು ಕಡೆ ಹೇಳ್ತಾರೆ, ಬದುಕು ಕಟ್ಟಿಕೊಡುವ ಯೋಜನೆಗಳು ಕಾಂಗ್ರೆಸ್ ಬಳಿ ಯಾವುದೂ ಇಲ್ಲ. ವರ್ಷದ ಕೂಳು ನಂಬ್ಕೊಂಡು ವರ್ಷದ ಕೂಳು ಬಿಟ್ಟರು ಅಂತಾರೆ. ಹೀಗಾದ್ರೆ ತಾತ್ಕಾಲಿಕವಾದಂಥ ಯೋಜನೆಗಳು, ದೂರದೃಷ್ಟಿತ್ವದ ಯಾವ ಯೋಜನೆಗಳನ್ನು ಕೊಡದೆ ಇದೀಗ ಬಂದಿರತಕ್ಕಂಥ ಪಂಚಭಾಗ್ಯ ಯೋಜನೆಗಳನ್ನು ಕೂಡ ಅವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಹಣ ಬಿಡುಗಡೆ ಮಾಡೋದನ್ನು ಕೂಡ ತಾವು ನೋಡಿದ್ದೀರಿ. ನಾನು ಆ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಮತ ಬ್ಯಾಂಕ್ ಮತ್ತು ಜನರ ಒಂದು ಸಂಕಷ್ಟ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಾತ್ಕಾಲಿಕವಾಗಿ ಶಮನ ಮಾಡುವಂಥ ಯೋಜನೆಗಳು ಮಾತ್ರ ಕಾಂಗ್ರೆಸ್ನ ಧೋರಣೆಯಾಗಿದೆ. ಮೆತ್ತಗೆ ಬನ್ನಿ ಸರ್, ಬನ್ನಿ. ಧೋರಣೆ ಆಗಿದೆ. ನಾನು ಯಾಕೆ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಇವರಿಗೆ ರಾಜಕಾರಣದಲ್ಲಿ ಅಧಿಕಾರ ಬೇಕು ಅಂದಾಗ ಮಾತ್ರ ಮುಖ್ಯಮಂತ್ರಿಗಳಿಗೆ ಅಹಿಂದ ಬೇಕು. ಅವ್ರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು ಅಂದಾಗ ಸ್ವಾಭಿಮಾನಿ ಸಮಾವೇಶ ಬೇಕು, ಹಿಂದುಳಿದವರ ಸಹಕಾರ ಬೇಕು, ಅವರ ಮತ ಬೇಕು. ಅವರು ಈ ಸರ್ಕಾರ ಬಂದ ಮೇಲೆ ಹಿಂದುಳಿದವರ ಪರವಾಗಿ ಯಾವ ಯೋಜನೆಯನ್ನು ಪ್ರಕಟ ಮಾಡಿಲ್ಲ, ಯಾವ ಯೋಜನೆಯನ್ನು ಕೊಡಮಾಡಿಲ್ಲ. ಕನಿಷ್ಠ ಅಲ್ಪಸಂಖ್ಯಾತರು ಬಿಡಿ, ಅಟ್ಲೀಸ್ಟ್ ಹಿಂದ ವರ್ಗಕ್ಕಾದರೂ ಅವರು ಏನಾದರೂ ಮಾಡಬಹುದಾಗಿತ್ತು. ಅವರ ಪ್ರಣಾಳಿಕೆಯ ಪಂಚಭಾಗ್ಯ ಯೋಜನೆ ಇರಲಿ, ಆದರೆ ಹಿಂದುಳಿದವರು ಏನು ಮಾಡಿದರು? ನಿಮಗೆ ಅವ್ರ ಹೆಸರು ಹೇಳ್ಕೊಂಡು ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ಅಂತ ಹೇಳ್ತೀರಲ್ಲ, ನೀವು ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಕೊಟ್ಟಿರೋದನ್ನಾರು ಕಸ್ಕೋಬಾರ್ದಲ್ಲ. ಯಾವ ಹಿಂದುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ನಿಗಮಗಳಿದ್ದಾವೆ, ಈ ನಿಗಮಗಳಿಗೆ ಇವರು ಬಂದ ದಿನದಿಂದ ಸಂಪೂರ್ಣವಾಗಿ ಅನುದಾನಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅದು ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇರ್ಬೋದು, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಮಡಿವಾಳ ಅಭಿವೃದ್ಧಿ ನಿಗಮ, ಉಪ್ಪಾರ ಅಭಿವೃದ್ಧಿ ನಿಗಮ, ಸವಿತಾ ಅಭಿವೃದ್ಧಿ ನಿಗಮ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ, ಅಲೆಮಾರಿಗಳ ಅಭಿವೃದ್ಧಿ ನಿಗಮ. ನೀವೇನು ಎಕ್ಸ್ಟ್ರಾ ಕೊಡೋದು ಬೇಡಿ ಸ್ವಾಮಿ, ಕೊಡೋದಾದರೂ ಕೊಡಬೇಕಲ್ಲ. ನೋಡಿ, ವಿವರಗಳನ್ನ ಕೂಡ ನಾನು ಕೊಡ್ತಾ ಇದ್ದೀನಿ. ನಾನು ವಿವರ ಇಲ್ಲದೆ, ಅಧಿಕೃತ ದಾಖಲೆ ಇಲ್ಲದೆ ಯಾವುದೇ ಮಾಧ್ಯಮ ಗೋಷ್ಠಿಯನ್ನು ಮಾಡಲ್ಲ. ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ನಾವು 546 ಕೋಟಿ ಬಿಡುಗಡೆ ಆದರೆ ಎಲ್ಲ ಇಲಾಖೆ ನಿಗಮಗಳಿಗೆ ವಿವಿಧ, ನಿಮಗೆ ಸ್ಪಿಟಪ್ ಕೊಟ್ಟಿದ್ದೀನಿ, ನಾನು ಕೊಡ್ತಾ ಇದ್ದೀನಿ. ಕೊಟ್ರೆ ಇವ್ರು ಬಂದಾಗ ಟೋಟಲ್ ಆಗಿ ಕೊಡ್ತಕ್ಕಂಥದ್ದೇ 170 ಕೋಟಿ. ಘೋಷಣೆ 300 ಕೋಟಿ ಮಾಡ್ತಾರೆ, ಆದ್ರೂ ಕೊಡೋದು 170. ಅದ್ರ ವಿವರ ಕೂಡ ನಿಮಗೆ ಕೊಡ್ತಾ ಇದ್ದೀನಿ. ಸವಿತಾ ಅಭಿವೃದ್ಧಿ ನಿಗಮ ಎಷ್ಟು ದೊಡ್ಡ ಸಮಾಜ ಸರ್, ಇಡೀ ರಾಜ್ಯಕ್ಕೆ 2.5 ಕೋಟಿ ಸಾಕ ಸರ್. ಈ ನಿಗಮದಿಂದ ಏನು ಸಿಗ್ತದೆ? ಸೌದ್ಯೋಗ, ನಿಮ್ದು ಯಾವುದೋ ತಿಂಗಳಿಗೆ ಬರುವಂಥ ಹಣದಿಂದ ಬದುಕಾಗುತ್ತಾ?
ಒಬ್ಬ ನಿರುದ್ಯೋಗಿ ಒಂದು ಸ್ವಉದ್ಯೋಗ ಆದರೆ ಅವ್ನ ಜೀವನ ರೂಪಿತ ಆಗಿಬಿಡುತ್ತೆ. ಅರಿವು ಯೋಜನೆ, ಇಂಥ ಹಿಂದುಳಿದ ಸಮುದಾಯಗಳು, ಇದರಲ್ಲಿ ಹಿಂದುಳಿದ ಸಮುದಾಯಗಳಂದರೆ ಆರ್ಥಿಕವಾಗಿ ಹಿಂದುಳಿದ ಅಭಿವೃದ್ಧಿ ನಿಗಮಗಳು ಇದ್ದಾವೆ. ಒಕ್ಕಲಿಗ ಅಭಿವೃದ್ಧಿ ನಿಗಮ, ಲಿಂಗಾಯತ ಅಭಿವೃದ್ಧಿ ನಿಗಮ, ಎಲ್ಲ ಅಭಿವೃದ್ಧಿ ನಿಗಮಗಳು ಬರ್ತವೆ. ಬ್ರಾಹ್ಮಣರದು ಇದೆ. ಹಿಂದುಳಿದ ಮತ್ತು ಆರ್ಥಿಕವಾಗಿ ದುರ್ಬಲರಾದ ಎಲ್ಲ ವರ್ಗಗಳ ನಿಗಮಗಳಿಗೆ ಕೂಡ ಪ್ರತಿ ವರ್ಷ ಅರ್ಜಿ ಕರೀತಾ ಇದ್ರು. ತಮ್ಗೆ ಗೊತ್ತಿದೆ, ನಾನು ಕೂಡ ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದವನು. ಜಪ ಮಾತ್ರಕ್ಕೆಲ್ಲೋ ಅರ್ಜಿ ಕರೆದ್ರು ಅಂತ ಪೇಪರ್ಲಿ ಬರುತ್ತೆ. ಯಾರು ಕೊಟ್ಟಿದ್ದಾರೆ ಅಂದರೆ ಯಾರು ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿದೆ ನೋಡಿ. ಕಾಡುಗೊಲ್ಲ ಅಭಿವೃದ್ಧಿ ಬರೀ ವರ್ಷಕ್ಕೆ 7.5 ಕೋಟಿ ಇವ್ರು ಕೊಟ್ಟಿದ್ದು. ಆ ನಂತರ ಇವರು ಬರ್ತಾರೆ ಈ ರೀತಿ ಅಲೆಮಾರಿ ನಿಗಮಕ್ಕೆ ಹೇಳ್ತಾರೆ, ಮಡಿವಾಳ ನಿಗಮಕ್ಕೆ, ನಿಜ ಶರಣ ಅಂಬಿಗರ ಚೌಡಯ್ಯ ನಿಗಮ, ದೊಡ್ಡ ಸಮಾಜ ಅದು. ನಿಮ್ಗೆ ಗೊತ್ತು, ಉತ್ತರ ಕರ್ನಾಟಕದಿಂದ ಕೋಳಿ ಸಮಾಜ, ಬೆಸ್ತರು, ಈ ರೀತಿ ಇರ್ತಕ್ಕಂಥ ದೊಡ್ಡ ಸಮಾಜ. ವರ್ಷಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 4.25 ಕೋಟಿ ಮಾತ್ರ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಸರ್ ಸ್ವಉದ್ಯೋಗ ಇದೆ ಸರ್. 50,000ದಿಂದ 1 ಲಕ್ಷದವರೆಗೆ ಕೊಟ್ಟರೆ 20% ಸಬ್ಸಿಡಿ ಇದೆ, ಕೇವಲ 4% ಮಾತ್ರ ಬಡ್ಡಿ. ಎಷ್ಟು ಜನಕ್ಕೆ ಇದನ್ನ ಇವ್ರು ಬಂದ ಮೇಲೆ, ಬೊಮ್ಮಾಯಿಯವ್ರ ಸರ್ಕಾರ 540 ಕೋಟಿ ಕೊಡ್ತು ಅಂತಂದರೆ, ಇವ್ರು ಬಂದ ಮೇಲೆ 2,000 ಕೋಟಿನಾರು ಕೊಡಬೇಕಲ್ಲ, ಬೇಡ 1,000 ಕೋಟಿನಾರು ಕೊಡಬೇಕಲ್ಲ, ಬೇಡ 500 ಕೋಟಿನಾರು ಕೊಡಬೇಕಲ್ಲ, ಬೇಡ ಕೊಟ್ಟಷ್ಟಂತನಾರು ಕೊಡಬೇಕಲ್ಲ. ಅದು ಕೊಟ್ಟಿಲ್ಲ. ಎಲ್ಲಿಗೋಯ್ತು ಇದು ಅಂದರೆ, ಈ ಸರ್ಕಾರದ ಬೊಕ್ಕಸ ಬರಿದಾಗಿ ಹಿಂದುಳಿದ ಸಮುದಾಯಗಳಿಗೆ 3 ನಾಮ ಹಚ್ಚಿದ್ದಾರೆ. ಬೊಮ್ಮಾಯಿ ಸರ್, ನಾನು ಕೊಡ್ತೀನಿ. ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ 546 ಕೋಟಿ, ಇವ್ರು ಬಂದಾಗ 300 ಕೋಟಿ ಹೇಳ್ತಾರೆ.